ಪೇಷಂಟ್ ನಂಬರ್ 1, ಪೇಷಂಟ್ ನಂಬರ್ 2. ಗುಡ್ ಮಾರ್ನಿಂಗ್. ಅದೇ ಕಾಫಿ ಆಯ್ತು. ಗುಡ್ ಮಾರ್ನಿಂಗ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಇದ್ದ ತಕ್ಷಣ ಕೆಳಗಡೆ ಹೋಗ್ತಾ ಇದ್ದೀವಿ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ನೆನೆ ಮಾರ್ನಿಂಗ್ ಕುಡಿದ್ವಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಕುಡಿಯೋಣ ಅಂತ ಹೋಗ್ತಿದ್ದೀವಿ ಕೆಳಗಡೆ. ಹಾಗೆ ನಮ್ಮ ಮನೆಯವರು, ನಮ್ಮ ಮಾವ ಇಬ್ಬರು ನೀರು ಹಾಯಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಹಾಗೆ ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮಂಗೆಲ್ಲ ಟಿಫನ್ ಮಾಡೋಕೆ ಹೇಳಿದ್ದೀನಿ. ಟಿಫನ್ ಮಾಡಿಕೊಂಡು ರಿಟರ್ನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು. ಗುಡ್ ಮಾರ್ನಿಂಗ್. ಅದೇ ಕಾಫಿ ಆಯ್ತು. ಗುಡ್ ಮಾರ್ನಿಂಗ್. ಅಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕುಡ್ದೀಯಾ ನೀನು? ಇನ್ನೊಂದು ಚಿಕ್ಕ ಲೋಟ ಆಯ್ತು. ಹೌದಾ? ಓಕೆ. ಎಷ್ಟು ಗಂಟೆಗೆ ಎದ್ದೆ? ಸೇಮ್ ಟೈಮ್ 3 ಗಂಟೆ. 3 ಗಂಟೆಗೆ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿದೆ. ಆ ಕಡೆದಾ? ಇವಾಗ ಇದು ಮುಗಿತು ಆಲ್ಮೋಸ್ಟು. ನೆಕ್ಸ್ಟು ಮೇಲ್ಗಡೆ ಹೋಗ್ಬೇಕು. ಇವಾಗ ಟ್ರಂಚ್ ಐತೆ. ಸರಿ ಆಯ್ತು, ಎಳ್ಳೀರು ಕೊಡ್ಬಾ. ಎಳ್ಳೀರು ಖಾಲಿ. ಕೊಡ್ಬಾ. ಎಳ್ಳೀರು ಖಾಲಿ. ಎಳ್ಳೀರಿಲ್ಲ. ಎಳ್ಳೀರಿಲ್ಲ ನೋಡಿ ಅಮ್ಮ, ಎಳ್ಳೀರು ಕಿತ್ಕೊಡ್ವಾ ಅಂದ್ರೆ ಎಳ್ಳೀರಿಲ್ಲ ಅಂತಾರೆ. ತಂದಿಲ್ವಾ ಮುಚ್ಚು? ಅಲ್ಲಿ ನಿಮ್ಮ ಇದು ಎಲ್ವೇಟಿಕ್ ಕಿತ್ತಿಕ್ಕಿದ್ದ ಅಲ್ಲಿ ಬಾಗ್ಲ ಇಕ್ಕಿದ್ದಲ್ಲ ಕಣ್ಣು ನಾನು ತೆಗ್ದು ಎಣ್ಣೆಲ್ಲ ಹಿಡಿದಿಲ್ಲ. ಮತ್ತೆ ಬೇಡ, ಹೋಗು. ಬೇಕಾ? ಏನು ಮಾಡಿದೆ ಇವಾಗ? ನನಗೆ ಗೊತ್ತಿಲ್ಲ. ಹೊಡ್ಕೊಡು ಅಂತಂದರೆ ಹೋಗ್ಬಿಟ್ಟಿದೆ. ಹೊರಗಿಲ್ಲ, ಹೊರಗೆ ನೀರಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಇದು ಬೇಕಾ? ಬೇಡ. ನೀರು ಕೊಡ್ಬೇಕಾ? ನಂದು ವ್ಯಾಲೆಟ್. ಅಲ್ಲ ಕಣ, ನೀರು ಬೇಡ. ವಾಚ್, ಪರ್ಸ್. ಅಮ್ಮ ಮನೆಗೆ ಹೊರಟಿದ್ದೀವಿ ಇವಾಗ. ಟೈಮ್ ಬಂದು 10 ಗಂಟೆ ಶಾರ್ಪ್. 10 ಗಂಟೆಗೆ ಹೊರಡಬೇಕು ಅಂದ್ರೆ ಫಸ್ಟ್ ಟೈಮ್ ಆನ್ ಟೈಮಿಗೆ ಹೊರಟ್ಬಿಟ್ಟಿದ್ದಾರೆ. ಖುಷಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಗೇಟ್ ಓಪನ್ ಮಾಡಿ ಬನ್ನಿ. ಹಾಯ್. ಖುಷಿ ಅವರಿಗೇನು ಬೇಜಾರಿಲ್ಲ. ಬಂದೆ ಕಣವ, ನೀನೇನವ ಮಾಡ್ತಿದೀಯ? ಯವ್ವ ಏನ್ ಮಾಡೋದಪ್ಪ, ನಮ್ಮ ಆರೋಗ್ಯ ಕೆಟ್ಟೋದ್ರೆ ಹಂಗೆ. ಪೇಷಂಟ್ ಆಗ್ಬಿಟ್ಟವ್ರೆ ಇಬ್ರು. ಪೇಷಂಟ್ ನಂಬರ್ 1, ಪೇಷಂಟ್ ನಂಬರ್ 2. ಅವನೇನು ಪೇಷಂಟ್ ಇಲ್ಲ. ಅವ್ನು ನಾನ್ ವೆಜ್ ಮಾಡಿದಾಗಲೆಲ್ಲ ಫುಲ್ ಆ್ಯಕ್ಟಿವ್ ಆಗ್ತಾನೆ ಅವನು. ಬೆಳಗ್ಗೆನೆ ಬೋಂಡ, ಬೆಳಗ್ಗೆನೆ ಖಾಲಿ ಪಲಾವ್, ಮೊಸರು ಬಜ್ಜಿ, ಬೋಂಡ. ನೋಡು, ನೀನು ಬಂದರೆ ಇವೆಲ್ಲ ನನಗೂ ಸಿಗ್ತಾವೆ ನಿನ್ನ ಹೆಸರಲ್ಲಿ. ನೀನು ಬಂದಿಲ್ಲ ಅಂದರೆ ನನಗೆ ಇದೆಲ್ಲ ಏನೂ ಸಿಗಲ್ಲ. ಅಂದರೆ ಸಿಗಲ್ಲ ಅಂತಂದರೆ ಆ ಸೆಕೆಂಡಿಗೆ ಸಿಗಲ್ಲ. ಅಂದರೆ ಮಾಡಿಕೊಡ್ತಾರೆ. ಬಟ್ ಇವಾಗ ನೀನು ಬಂದಿದ್ಯಾ ನೋಡಿ, ಬೆಳಗ್ಗೆನೇ ಮಾಡ್ಬಿಟ್ಟವ್ರೆ. ಆಗ್ತವ್ರೆ. ಚೆನ್ನಾಗಿದೆಯಾ? ಟಿಫನ್ ಹಾಕೊಂಡು ಬರ್ತೀನಿ. ಚೆನ್ನಾಗಿದೆಯಾ? ತಿಂಡಿ ಪೇಷಂಟ್ ಇದ್ದಂಗೆ ಇದೆಯಾ? ಪೇಷಂಟ್ ಇದೆ, ಶಾವಾಗಿರಕ್ಕಾಗತ್ತಾ? ಅದಕ್ಕೆ ಕೇಳಿದ್ದು, ಈಗ ಡಿನ್ನರ್ ಟೈಮ್ ಏನು ಮಾಡ್ತಾರೆ ಅಂತ.
ಇದು ಗಿಣ್ಣ ಹಾಲು, ಇದು ನಾರ್ಮಲ್ ಹಾಲು. ಇದು ಅದು ಗಿಣ್ಣ ಹಾಲೇನೆ. ಫಿಲ್ಟರ್ ಇಡ್ತೀರಾ? ಫಸ್ಟ್ ಆಗ್ಬೇಡ ನೀನು. ಏನು ಮಾಡ್ತಾ ಇದೀಯ ಮಮ್ಮಿ? ಗಿಣ್ಣು ಮಾಡ್ತಾ ಇದ್ದೀನಿ. ಓ, ಹಾಲು ತಂದು ಕೊಡ್ತಿದ್ದಂಗೆ ಗಿಣ್ಣು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಹಾಲು ಕಾಯಕ್ಕೆ ಇಟ್ಟಿದ್ಯಾ ಅಲ್ಲೇ? ಕಾಯಕ್ಕೆ ಇಟ್ಟಿದ್ದೀನಿ. ಕಡಲೆ ಬೀಜ ಹುರಿದು ಇಟ್ಟಿದ್ದೀನಿ. ಎಳ್ಳು ಹುರ್ಕೋತಾ ಇದ್ದೀನಿ. ಆಯ್ತು, ಮಾಡಿ. ಕಡಲೆ ಪುಡಿ ಮಾಡ್ಕೋಬೇಕು. ಕಾಯಿ ತುರಿದಿಟ್ಕೊಂಡಿದ್ದೀನಿ. ಗೈಸ್, ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಇವತ್ತು ಇಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಇಲ್ಲೇ ಇದ್ದು ನಾಳೆ ಇನ್ನೇನು ಮಂಗಳವಾರ, ನಾನು ರಿಟರ್ನ್ ಹೋಗಾಗಿಲ್ಲ, ಅಮ್ಮನ ಮನೆಯಿಂದ ಹೋಗಾಗಿಲ್ಲ ಅಂತ ನಾನೇ ತಿಳ್ಕೊಂಡು ಇಲ್ಲ, ನಾಳೆ ಅವ್ರು ಡ್ಯೂಟಿ ಹೋಗಬೇಕು. ಸೊ ಅವ್ರು ನಾಳೆ ಬೆಳಗ್ಗೆ ಡ್ಯೂಟಿಗೆ ಎದ್ದು ಹೋಗ್ತಾರೆ. ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ನೆನೆ ಎಲ್ಲ ನಿದ್ದೆ ಇಲ್ಲ ಅಂದ್ಬಿಟ್ಟು ಇಲ್ಲ ಅಮ್ಮ ಅಷ್ಟರಲ್ಲಿ ಇಲ್ಲಿ ಗಿಣ್ಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಗೈಸ್, ನಮ್ಮಮ್ಮ ಇಲ್ಲಿ ಅವ್ರ ಅಳಿಯೋಂಗೋಸ್ಕರ ಅಂದ್ಬಿಟ್ಟು ಅವ್ರ ಫೇವ್ರೆಟ್ ಏನಿದು ಕಡಲೆಬೇಳೆ ವಡೆ ತಾನೇ? ಕಡಲೆಬೇಳೆ ವಡೆ ಮಾಡ್ತಾ ಇದ್ದಾರೆ. ಮಸಾಲೆ ವಡೆ. ಅವ್ರ ಅಳಿಯ ಬಂದಿರೋಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ನಾನೊಬ್ಳೇ ಬಂದಿದ್ರೆ ಹೋಗ್ತಾ ಇದ್ದ. ಉಪವಾಸ ಏನು ಹೋಗ್ತಿರ್ಲಿಲ್ಲ. ಯಾವುದೋ ಒಂದು ಫೋರ್ಸ್ ಮಮ್ಮಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಯಾವುದೋ ಒಂದು ಕೇಳಿದ್ರೆ ಯಾವುದೋ ಒಂದು ಮಾಡ್ಕೊಡೋರು. ಇವತ್ತು ಬೆಳಗ್ಗೆ ಬೋಂಡ ಮಾಡೋರೆ, ಮಧ್ಯಾಹ್ನ ಗಿಣ್ ಮಾಡೋರೆ, ಇವಾಗ ಬಂದು ಮಸಾಲ ವಡೆ ಮಾಡ್ತವ್ರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋ ಆಗಿಲ್ಲ. ಸೊ ಹಾಗಾಗಿ ಬ್ಯಾಟಿಂಗ್ ವೆಜ್ ಮಾಡ್ತವ್ರೆ, ವೆಜ್ಜಲ್ಲೇ ಮುಗಿಸ್ತವ್ರೆ. ಮತ್ತೆ ನಿನಗೋಸ್ಕರ ಅಂದ್ಬಿಟ್ಟು ಏನೋ ಮಾಡೋರೆ. ಏನಿರ್ಬೋದು ಗೆಸ್ ಮಾಡು. ನನಗ ಗಿಣ್ಣ ಆಯಿತು, ಬೋಂಡ ಆಯಿತು, ಪಲಾವ್ ಆಯಿತು. ನಾನ್ ವೆಜ್ ಸೋಮವಾರ ತಿನ್ನಂಗಿಲ್ಲ. ಕಾಯಬಿಟ್ಟು ರಾಂಗ್. ನಿನ್ನ ಫೇವ್ರೇಟು? ನನ್ನ ಫೇವ್ರೇಟು ಹಾಂ. ಪೂರಿ. ನೋ 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 ನನ್ನ ಫೇವ್ರೇಟ್ ನನಗೆ ಗೊತ್ತಾಯ್ತಲ್ಲ. ಹಾಂ. ಸ್ನ್ಯಾಕ್ಸಾ ಊಟ? ಸ್ನ್ಯಾಕ್ಸ್. ಹಾಂ. ನನ್ನ ಫೇವ್ರೇಟ್ ಸ್ನ್ಯಾಕ್ಸ್ ಏನೈತಿ ನನಗೆ ಗೊತ್ತಾಯ್ತಿರಲ್ಲ. ವಡೆ. ನೀನು ಮಾಡೋದು ಎಷ್ಟೋ ಸರಿ ಹೇಳ್ತಿದ್ದೆ ವಡೆನ. ಇದು ಮಾಡ್ತಿಲ್ಲ, ಬಟ್ ನಮ್ಮ ಮತ್ತೆ ಮಾಡೋರು ನೋಡು. ಅದಕ್ಕೆ ಅವರೇ ಮಾಡಿಕೊಟ್ಬಿಟ್ಟವ್ರೆ. ಚೆನ್ನಾಗಿದೆಯಾ? ಸೂಪರ್ ಇದೆ. ಒಳ್ಳೆ ಕ್ರಿಸ್ಪಿಯಾಗೆ. ಕಡು, ನಾನು ಟೇಸ್ಟ್ ಮಾಡ್ತೀನಿ. ನಾನು ತಿಂದೇ ಇಲ್ಲ, ನಿಂಗೆ ತೊಗೊಂಬಂದೆ. ಚೆನ್ನಾಗಿದೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.